ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ BR. ನೋಡಿ ವೀಕ್ಷಕರೇ, ಈ ಒಂದು ಶೇಳೂರು ತಾಲೂಕು ಹೊಸದಾಗಿ ಆಗಿದೆ. ಒಂದು ಸುಮಾರು ವರ್ಷಗಳ ಹಿಂದೆ ಇದೊಂದು ಹೋಬಳಿಯಾಗಿತ್ತು, ಈಗ ಇದೊಂದು ತಾಲೂಕಾಗಿದೆ. ಆದರೆ ಇಲ್ಲಿ ಸವಲತ್ತುಗಳು ತುಂಬ ಕೊರತೆ ಇದೆ. ಅದರಲ್ಲಿ ಯಾವುದು ಕೊರತೆ ಅಂದರೆ ಹೆಲ್ತ್, ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆ ಇದ್ರೂ ಒಂದು ಆಂಬುಲೆನ್ಸ್ ಇರಲ್ಲ. ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿನ ಜನತೆಗೆ ಮತ್ತು ಇಲ್ಲಿನ ರೈತರಿಗೆ. ನೀರಿನ ಅಭಾವ ಕೂಡ ಇದೆ. ಇಲ್ಲಿ ಒಂದು ನಮಗೆ ಈ ಸರ್ಕಾರಗಳು ಮನಸ್ಸು ಮಾಡಿದರೆ 17 TMC ನೀರನ್ನು, ಕೃಷ್ಣಾ ನದಿ ಭಾಗದ ನೀರನ್ನು ಕೊಡಿಸ್ಬೋದಾಗಿತ್ತು. ಆದರೆ ಇದು ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಅಂತ ಕಾಣಿಸುತ್ತೆ. ಈ ನಮ್ಮ ಚಾನಲ್ ಲಾಸ್ಟ್ ಟೈಮು ಇಲ್ಲೊಂದು ಹಾಸ್ಪಿಟ್ಲು ಸ್ಯಾಂಕ್ಷನ್ ಆದಾಗ ನಮ್ಮ MP ಸಾಹೇಬರು ಬಂದಿದ್ದರು, ಸುಧಾಕರ್ ಅವರು. ಆವಾಗ ನಾವು ಪ್ರಶ್ನೆ ಹಾಕಿದ್ವಿ, ಇಲ್ಲ ಈ 17 TMC ನೀರನ್ನು ಬಾಕಿ ಇರೋದನ್ನು ನಾವು ಕೊಡಿಸ್ತೀವಿ ಅಂತಾರೆ. ಇದನ್ನು ನಾನು ಒತ್ತಿ ಹೇಳುವುದು ಏನಕ್ಕೆ ಅಂದರೆ, ನಮ್ಮಲ್ಲಿ ಬೇಗ ನೀರು ಹರಿಬೇಕು ಅಂದರೆ ಬರೀ ಪಂಪಿಂಗ್ ಮಾಡಿದ್ರೆ ಸಾಕು, ವೆಚ್ಚ ಕಡಿಮೆ ಅಂತ. ಅಂದರೆ ಈ 17 TMCನೇ ನಾನು ಯಾಕೆ ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂದರೆ, ರೈತರಿಗೆ ತುಂಬ ಕಷ್ಟ ಇದೆ, ಆರೋಗ್ಯ ತುಂಬ ಹದಗೆಟ್ಟಿದೆ. ನೀವು ಯಾವುದೇ ಒಂದು ಇದರಲ್ಲೇ ಆಗಲಿ ತಗೊಳ್ಳಿ, ಎಲ್ಲ ಕುಂಟ್ರ ಥರ ಇರ್ತಾರೆ ಮತ್ತು ಹಲ್ಲುಗಳೆಲ್ಲ ಇದಾಗಿರ್ತವೆ. ಫ್ಲೋರೋಸಿಸ್ ನೀರು ಕುಡಿದು ಆರೋಗ್ಯನೇ ಹಾಳಾಗ್ತಾಯಿದೆ. ನೀವು ಯಾರಿಗೇ ಆಗಲಿ ಏನು ಈ BP, ಶುಗರು, ಈ ರೀತಿ ಕಾಯಿಲೆಗಳಿಂದ ಸುಮಾರು ಜನ ನರಳ್ತಾ ಇದ್ದಾರೆ ವೀಕ್ಷಕರೇ. ನೋಡಿ, ಇವತ್ತು ನಮ್ಮ ಈ 17 TMC ಏನಾದರೂ ಬಂದುಬಿಟ್ರೆ ಕೃಷಿಕರಿಗೆ, ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಒಳ್ಳೆಯ ಜೀವನನೂ ಸಾಗಿಸ್ಬೋದು. ರೈತರಿಗೆ ಆ ಒಂದು ಅವಕಾಶ ಕಲ್ಪಿಸಲಿ ಈ ಎರಡು ಸರ್ಕಾರಗಳು. ಒಂದು ಒಳ್ಳೆಯ ಧ್ಯೇಯದಿಂದ ಮಾಡಲಿ. ಅಂದರೆ ನಮಗೇನು ಅನಿಸುತ್ತೆ ಅಂದರೆ, ಇಲ್ಲಿಂದ ಪಕ್ಕದಲ್ಲೇ ಇದು ಗಡಿ ನಾಡು, ಈ ಆಂಧ್ರ ಪ್ರದೇಶ ಇಲ್ಲಿಂದಲೇ ನೋಡಿದ್ರೆ ಆಂಧ್ರ ಪ್ರದೇಶ ಕಾಣಿಸುತ್ತೆ. ಇಲ್ಲಿರೋ ಕೆರೆಗಳು ತುಂಬಿ ಹರಿತಾ ಇದೆ, ಎಲ್ಲನೂ ಕೃಷ್ಣಾ ನದಿ ನೀರು. ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದ್ದಾರೆ ವೀಕ್ಷಕರೇ. ಅದಕ್ಕೆ ನಾನು ಈ ಕೃಷ್ಣಾ ನದಿ ನೀರನ್ನು ನೀವು 17 TMC ನಮ್ಮ ಒಂದು ಭಾಗಕ್ಕೆ ಹರಿಸಿ ಅಂತ ಇದಕ್ಕೆ ಸಂಬಂಧಪಟ್ಟ MLAಗಳಾಗ್ಬೋದು, MPಗಳಾಗ್ಬೋದು, ದಯವಿಟ್ಟು ಈ ಒಂದು ಕೊರತೆಯನ್ನು ನಿಲ್ಲಿಸಿ ಅಂತ ಹೇಳ್ತಾಯಿದ್ದೀನಿ. ಮತ್ತು ಇವತ್ತು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ಬಾಗೇಪಲ್ಲಿಯಿಂದ ಬೇರ್ಪಟ್ಟು ಚೇಳೂರು ತಾಲೂಕಾಗಿದೆ. ಈ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಒಂದಿದೆ. ಇದು ಆಂಬುಲೆನ್ಸಿಂದ ವಂಚಿತವಾಗಿತ್ತು. ಸುಮಾರು ಜನ ರೋಗಿಗಳಿಗೆ ತುಂಬ ಅನಾನುಕೂಲ ಆಗ್ತಾಯಿತ್ತು. ಸುಮಾರು ಜನ ಮತ್ತು ಇಲ್ಲಿಂದ ಬೆಂಗಳೂರಿಗಾಗಲಿ ಚಿಕ್ಕಬಳ್ಳಾಪುರಕ್ಕಾಗಲಿ ಹೋಗಬೇಕಾದ್ರೆ ಸುಮಾರು ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಪಾಪ ನಮ್ಮ ರೈತರ ಹತ್ರ ಯಾರ ಹತ್ರನೂ ಅಷ್ಟೊಂದು ದುಡ್ಡಿಲ್ಲ. ಆದ್ರೂ ಸಾಲ ಸೂಲ ಮಾಡಿ ಆದರೂ ಏನೋ ಒಂದು ಪ್ರೈವೇಟ್ ಆಂಬುಲೆನ್ಸ್ಗಳಲ್ಲೋ, ಪ್ರೈವೇಟ್ ವೆಹಿಕಲ್ಗಳಲ್ಲೋ ಎತ್ಕೊಂಡು ಹೋಗಿ ರೋಗಿಗಳನ್ನ ಹಾಕಿ ಪಾಪ ಏನೋ ಒಂದು ಮಾಡ್ತಾಯಿದ್ರು. ಆದರೆ ಇವತ್ತು ನೋಡಿ, ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಒಳ್ಳೆಯ ಅಧಿಕಾರ ಸಿಗುತ್ತೆ, ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ. ಅದನ್ನು ನಿಜ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮ ಏನು EO ರಮೇಶ್ ಅವರಿದ್ದಾರೆ, ಅವರೂ ಸ್ಥಳೀಯರೇ. ಅದಾದಮೇಲೆ ನಮ್ಮ THO ಸತ್ಯನಾರಾಯಣ ರೆಡ್ಡಿ ಅಂತಿದ್ದಾರೆ, ಅವರು ಕೂಡ ನಮ್ಮ ಸ್ಥಳೀಯರೇ. ಅವರು ಕೂಡ ನಮ್ಮ ತಾಲೂಕು, ನಮ್ಮ ಜನ, ನಮ್ಮ ರೈತರು ಅನ್ನೋ ಒಂದು ಅಭಿಮಾನ ಇದೆ. ಆದ್ದರಿಂದ ಅವರು ಕಿಂಚಿತ್ತು ಅವರ ಅಧಿಕಾರವನ್ನು ದುರುಪಯೋಗಿಸ್ಕೊಡದೆ MLA ಸಾಹೇಬರ ಹತ್ರ ಒಂದು ಒಳ್ಳೆಯ ಅಡ್ವೈಸನ್ನು ಕೊಟ್ಟಿರ್ತಾರೆ. ನೋಡಿ ಸ್ವಾಮಿ, ಶಾಸಕರು ನೀವು ಮನಸ್ಸು ಮಾಡಿದರೆ ಇಂಥ NGO ಇದೆ, ಇಂಥವ್ರ ಹತ್ರ ನೀವು ಪ್ರಪೋಸಲ್ ಮೂವ್ ಮಾಡಿ, ಈ ಪ್ರಪೋಸಲ್ ಮೂವ್ ಮಾಡಿದ್ರೆ ಆಂಬುಲೆನ್ಸ್ಗಳು ಕೊಡ್ತಾರೆ, ನಮಗೆ ತುಂಬ ಅನುಕೂಲ ಆಗುತ್ತೆ ಜನಸಾಮಾನ್ಯರಿಗೆ ಅಂತ ಒಂದು ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಆ ಗೈಡೆನ್ಸಲ್ಲಿ ನಮ್ಮ ಶಾಸಕರು ಈ ಒಂದು NGO ಯಾವುದು ಅಂತ ಈಗಲೇ ಹೇಳ್ತೀನಿ ವೀಕ್ಷಕರೇ. ಯುನೈಟೆಡ್ ವೇ ಆಫ್ ಬೆಂಗಳೂರು ಅಂತಂದ್ಬಿಟ್ಟು ಇವರು ಒಂದು ಒಳ್ಳೆಯ ಒಂದು ಸುಮಾರು 20 ಲಕ್ಷ ಮೌಲ್ಯದ ಒಂದು ಆಂಬುಲೆನ್ಸ್ ಫೋರ್ಸ್ ಅಂತಂದ್ಬಿಟ್ಟು ತಾವು ನೋಡ್ಬೋದು. ಈಗ ಈ NGO ಅವರು ಬರ್ತಾಯಿದ್ದಾರೆ, ಅವರಿಂದನೂ ಒಂದು ಸಮಾರಂಭ ಆಯೋಜನೆ ಮಾಡಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಹೊಸ ಆಂಬುಲೆನ್ಸು ತುಂಬ ಚೆನ್ನಾಗಿದೆ. ಈಗ ನಮ್ಮ THO ಮತ್ತು ಸಿಬ್ಬಂದಿ ವರ್ಗ ಮತ್ತು ಎಲ್ಲರೂ ಬರ್ತಾಯಿದ್ದಾರೆ. ಮತ್ತು ನಮ್ಮ ಸುಮಾರು ಜನ ಪತ್ರಕರ್ತರು ಕೂಡ ಇದನ್ನು ಸುದ್ದಿ ಮಾಡಲು ತುದಿಗಾಲಲ್ಲಿ ನಿಂತಿದ್ದಾರೆ. ತಾವು ನೋಡ್ಬೋದು. ಒಂದು ಒಳ್ಳೆ ಆಂಬುಲೆನ್ಸ್ ಇವತ್ತು
ನಮ್ಮ ಚೇಳೂರು ತಾಲೂಕಿಗೆ ಬಂದಿದೆ ಅಂದರೆ ನಿಜವಾಗ್ಲೂ ಆ ಎನ್ ಜಿ ಒಗೆ ಹ್ಯಾಟ್ಸಪ್ ಹೇಳಬೇಕು. ಸಿಬ್ಬಂದಿ ವರ್ಗ ಕೂಡ ಈ ಒಂದು ಸಮಾರಂಭಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ವೀಕ್ಷಕರೇ, ನಾವು ನೋಡಬಹುದು. ಮತ್ತು ಈ ಎನ್ ಜಿ ಒ ಯಾವ್ಯಾವ ರೀತಿ ನಮ್ಮ ತಾಲೂಕಿಗೆ ಕೊಡುಗೆ ಕೊಟ್ಟಿದೆ ಅಂತ ಒಂದು ವಿವರವಾದ ಒಂದು ವರದಿಯನ್ನು ನಾನು ಕೊಡ್ತಾಯಿದ್ದೀನಿ. ಕೋವಿಡ್ ಟೈಮಲ್ಲಿ 30 ಲಕ್ಷ ಹೈಜಿನಿಕ್ ಕಿಟ್ ಅಂತ ಕೊಟ್ಟಿರ್ತಾರೆ ಮತ್ತು 85 ಲಕ್ಷ ಆಕ್ಸಿಜನ್ ಪ್ಲಾಂಟ್ ಅಂತ ಅದೊಂದೊಂದು ಪ್ಲಾಂಟ್ ಹಾಕಿದ್ದಾರೆ. ತಾವು ನೋಡ್ಬೋದು, ಇವತ್ತು ಇದೆ ಆ ಪ್ಲಾಂಟು. ನಮ್ಮ ತಾಲೂಕು ಬಾಗೇಪಲ್ಲಿ ತಾಲೂಕಿಗೆ ಒಳ್ಳೆಯ ಒಂದು ಪ್ಲ್ಯಾಂಟನ್ನು ಹಾಕಿಸ್ಕೊಟ್ಟಿರ್ತಾರೆ. ಮತ್ತು ಈ ತಾಲೂಕಿನಾದ್ಯಂತ 9 ಆಸ್ಪತ್ರೆಗಳಿದೆ, ಸಣ್ಣದ ಆರೋಗ್ಯ ಕೇಂದ್ರಗಳು. ಅದಕ್ಕೆ ಈ ಬೈಕನ್ನು ಕೊಟ್ಟಿರ್ತಾರೆ. ನಿಜವಾಗ್ಲೂ ಈ ಬೈಕು ತುಂಬ ಅನುಕೂಲ ಆಗಿದೆ ನಮ್ಮ ಜನಸಾಮಾನ್ಯರಿಗೆ. ಮತ್ತು 27 ಲಕ್ಷ ಆಂಬುಲೆನ್ಸನ್ನು ಬಾಗೇಪಲ್ಲಿ ಆಸ್ಪತ್ರೆಗೆ ಕೊಟ್ಟಿರ್ತಾರೆ. ಈ ಎಲ್ಲ ಕಾರ್ಯಗಳು ನಡಿಬೇಕಂದ್ರೆ ಮತ್ತು ಈ ಆಂಬುಲೆನ್ಸ್ ಬರಬೇಕಂದ್ರೆ ತುಂಬ ಶ್ರಮಪಟ್ಟಿರೋಂಥ ರಮೇಶ್ ಅವ್ರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಾಗುತ್ತೆ. ಅದಕ್ಕೆ ಒತ್ತು ಕೊಟ್ಟು ಅದಕ್ಕೆ ಸಹಕರಿಸಿರ್ತಕ್ಕಂತಹ ನಮ್ಮ THO ಸತ್ಯನಾರಾಯಣ ರೆಡ್ಡಿ ಅವರಿದ್ದಾರೆ. ಅವರು ಕೂಡ ತುಂಬ ಶ್ರಮಪಟ್ಟು ಅವರ ಅಧಿಕಾರಾವಧಿಯಲ್ಲಿ ನನ್ನ ತಾಲೂಕು, ನನ್ನ ಆಸ್ಪತ್ರೆ, ನಮ್ಮ ಜನ ಅಂತಂದ್ಬಿಟ್ಟು ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅವರು ಕೂಡ ಶಾಸಕರಿಗೆ ಹೇಳಿ ಈ ಒಂದು ಶಾಸಕರ ಕಡೆಯಿಂದ ಈ ಎನ್ ಜಿ ಒಗೆ ಒಂದು ಪ್ರಪೋಸಲ್ ಮೂವ್ ಮಾಡಿ ಕಷ್ಟಪಟ್ಟು ಇವತ್ತು ಉಚಿತವಾಗಿ ಈ ಒಂದು ಆಂಬುಲೆನ್ಸ್ ಬಂದಿರೋದು ನಮಗೆ ಕೂಡ ಸಂತೋಷ ಆಗುತ್ತೆ. ಈಗ ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಈ ಎನ್ ಜಿ ಒ ಅವರು. ಮತ್ತು ಇಷ್ಟೆಲ್ಲ ಆದ್ರೂ ನಮ್ಮ ಪತ್ರಿಕೆಯವರು ಕೂಡ ಏನೋ ಒಂದು ಸಣ್ಣದಾಗಿ ಅಳಿಲು ಸೇವೆ ಮಾಡಬೇಕು ಅಂತ ನಾವು ಹಾತೊರಿತಾ ಇದ್ದೀವಿ. ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ನಾನು ನಾಗರಾಜ್ ಅಂತ. ನಾನು ಈ ಒಂದು ಎನ್ ಜಿ ಒ ಅವರಿಗೆ ಶಾಲು ಹೊದಿಸಿ ಒಂದು ಹಾರ ಹಾಕಿ ಅವರಿಗೆ ಒಂದು ಹ್ಯಾಟ್ಸಪ್ ಹೇಳ್ತಾ ಇದ್ದೀನಿ. ಈಗ ಮುಂದಿನ ವಿಡಿಯೋದಲ್ಲಿ ತಾವು ನೋಡ್ಬೋದು ವೀಕ್ಷಕರೇ. ಯುನೈಟೆಡ್ ವೇ ಅಂತ ರಿಕ್ವೆಸ್ಟ್ ಮಾಡಿದಾಗ ಇವರು ಅವತ್ತು ದೊಡ್ಡ ಮನಸ್ಸು ಮಾಡಿ ಇವತ್ತು ನಮ್ಮ ಚೇಳೂರಿಗೆ ಒಂದು ಒಳ್ಳೆ ಆಂಬುಲೆನ್ಸನ್ನು ಕೊಟ್ಟಿದ್ದಾರೆ. ಈ ಕ್ಷೇತ್ರದ ಪರವಾಗಿ ಶಾಸಕನಾಗಿ ನಾನು ಅವರಿಗೆ ಈ ವಿಷಯದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನಷ್ಟು ಅವರು ನಮ್ಮ ಗೂಳೂರು ಸ್ಕೂಲ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅನೇಕ ಅಂಗನವಾಡಿ ಕಟ್ಟಡಗಳು ಕೊಟ್ಟಿದ್ದಾರೆ, ಅನೇಕ ಸ್ಕೂಲ್ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. ಇನ್ನಷ್ಟು ಈ ಸರ್ಕಾರ ಮತ್ತು ಎನ್ ಜಿ ಒ ಇಬ್ಬರೂ ಸೇರಿದಾಗ ಮಾತ್ರ ಇನ್ನಷ್ಟು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಈ ಸಲ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಅಧಿಕಾರಿಗಳಿಗೆ ಹೇಳಿ ಆ ಯುನೈಟೆಡ್ ವೇ ನಮ್ಮ ಮುಖ್ಯಸ್ಥನ ಕರೆದು ಎಲ್ಲರೂ ಈ ಸಲ ನಮ್ಮದು ನ್ಯಾಷನಲ್ ಫೆಸ್ಟಿವಲ್ ಆದಾಗ ಸನ್ಮಾನ ಮಾಡಬೇಕಂದಿದ್ದೀನಿ. ನಾವು ಇನ್ನಷ್ಟು ಅವ್ರನ್ನ ಕರೆದು ಇನ್ನಷ್ಟು ಗ್ರ್ಯಾಂಟ್ ಈ ಭಾಗ ಕೊಡೋಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. Vice name Madhura Rai. Kids Anupama Rai. Then no. That's it. Sarvakutumba. ಸಂಕುಟುಂಬಕ್ಕೆ ಸಂಕಲ್ಪ ಮಾಡಬೇಕಾ? ओम गंगे जैन गोदावरी सरस्वती नर्मदे सिंधु कावेरी जले सन्निधं कुरुं मोतिषे देवानुप्रोक्षा पूजा द्रव्यानुप्रोक्षा ओम आत्मानुप्रोक्षा संचय सजलं विसर्ज ओम अपविष्टामि योगस्थान ऊर्जे दातना महेन्द्रियान् शिक्षसे एव शिवतमोदस्य बाजे उचितीरव मातर्हा तस्मरङ्गमो इच्छया जन्मता आपो जनियता जना ओम आप्याक्षों मुख्यं भवाजन्मते शिक्षे नियामयं दरिद्रावण्णाकार्षं विष्णुदेवता कुङ्कुमाभिषेकेन समर्पयामि ओम सर्वमङ्गलमाङ्गल्ये शिवे सर्वार्थसाधिके शरण्ये मुखे देवी नारायणी नमोस्ते मुतिषि गन्धोदकं महागणपतिदेवता गन्धोदकं समर्पयामि अनन्तरा पुष्पोदकदेवताभ्यो नमः रोपा पुष्पं वेदा पुष्पपा प्रजापा प्रजमां भवति चन्द्रपां पुष्पमितिषे पुष्पपूजा अक्षतं समर्पयामि
तर महागणपतिदेवता नाम पूजाञ्च करिष्ये। ओं गणेशाय नमः, ओं विघ्नराजाय नमः, ओं गौरीपुत्राय नमः, ओं गणेशाय नमः, ओं स्कन्दगजाय नमः, गणनाथाय नमः, ओं स्वामिनाथाय नमः, गजमुकुन्ने नमः, विनायकाय नमः, विघ्नराजिन्ये नमः, ओं धूमकेतुवे नमः, ओं बालचन्द्राय नमः, ओं गजानन्दनाकृते नमः। ಮತ್ತು ಶ್ರೀ ಮಹಾಗಣಪತಿ ದೇವತಾ ನಾಮ ಪೂಜಾಂಚಂ ಸಮರ್ಪಯಾಮಿ. ಇದರ ಮಹಾಗಣಪತಿ ನಂತರ ವಾಹನ ಮಹಾಲಕ್ಷ್ಮೀ ದೇವತಾ ಪೂಜಾಂಚ ಕರಿಷ್ಯೆ. ಓಂ ವಾಹನ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಆಪೋಯಿಷ್ಟಾಮಿ ಉತ್ಥಾನ ಊರ್ಜದಾತನ ಮಹೇಂದ್ರಯಾನ ಶಿಕ್ಷಿಸೆ ಏವ ಶಿವತಮೋ ತಸ್ಯ ಭಾಜೆ ಉಷತೀರೋ ಮಾತಃ ತಸ್ಮರಂಗಮ ಉಚ್ಚಯ ಜಿತ ಆಪೋ ದಿನೇತಃ. ಓಂ ಆಪ್ಯಾಖ್ಯಂ ಉಚ್ಚುಂಬ ಭಾಜನ್ಮತೆ ತಿಕ್ಷೇಕ್ಷೀರೆ ನಿಯಮೆ. ಓಂ ದರಿಕ್ರಾವಣ್ಯೋ ಆಕಾರಹಿಂ ಜಿಷ್ಣುರುಸ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತೋ ಬ್ರಹ್ಮಶಾಖಾಕರತೋ. ಓಂ ಅಪವಿತ್ರ ಪವಿತ್ರೋ ವಾ ಯಸ್ವಾವಸ್ಸಾಂಗತೋ ಪಿವ ಯಸ್ಪರೆ ಪುಂಡರೀಕಾಕ್ಷಂ ಸಭಾಗ್ಯಂ ಬಂತುಋಷಿಯೋ. ಮತ್ತು ಶ್ರೀ ವಾಹನ ಮಹಾಲಕ್ಷ್ಮೀ ದೇವತಾ ಅಷ್ಟೋತ್ತರ ನಾಮ ಪೂಜಾಂಚ ಕರಿಷ್ಯೆ. ಓಂ ಪ್ರಕೃತೈ ನಮಃ, ಓಂ ವಿಕೃತೈ ನಮಃ, ಓಂ ವಿದ್ಯಾಯ ನಮಃ, ಓಂ ಸರ್ವಭೂತಪ್ರದಾಯ ನಮಃ, ಓಂ ಶುದ್ಧಿಯೇ ನಮಃ, ಓಂ ಬುದ್ಧಿಯೇ ನಮಃ, ಓಂ ವಾಚಿನ್ಯೇ ನಮಃ, ಓಂ ಪದ್ಮಲೀಯಾಯ ನಮಃ, ಓಂ ಭುವನೇಶ್ವರೇ ನಮಃ, ಓಂ ಪದ್ಮನಾಭಪ್ರಿಯಾಯ ನಮಃ, ಓಂ ರಮ್ಯಾಯ ನಮಃ, ಓಂ ದೂರಕಂದನೇ ನಮಃ, ಓಂ ವಿಷ್ಣುಪ್ರಿಯಾಯ ನಮಃ, ಓಂ ದೇವನಂದನಾಕ್ಷತೆ ನಮಃ. ಮತ್ತು ಶ್ರೀ ವಾಹನ ಮಹಾಲಕ್ಷ್ಮೀ ದೇವತಾ ನಾಮ ಪೂಜಾಂಚಂ ಸಮರ್ಪಯಾಮಿ. ನಾಮ ಪೂಜಾಂತ ನಂತರ ಶ್ರೀ ವಾಹನ ಮಹಾಲಕ್ಷ್ಮೀ ದೇವತಾ ಓಂ ಧೂಪಮಾರ್ಗಾತಯಾಮಿ. ಓಂ ಧೂಪಂ ಪೂಜಯಾಮಿ. పూలు పెట్టప్ప పూజయామి. ఓం కేశవాయ నమః, ఓం గోవిందాయ నమః, ఓం విష్ణువే నమః, ఓం మధుసూదనాయ నమః, ఓం త్రివిక్రమాయ నమః, ఓం వామనాయ నమః, ఓం శ్రీధరాయ నమః, ఓం ఋషికేశాయ నమః. ಓಂ ವಾಹನ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನೀರಾಜನ್ ಪೂಜಾಂಚ ಕರಿಷ್ಯೆ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ನಮಃ. ಮತ್ತು ಶ್ರೀ ವಾಹನ ಮಹಾಲಕ್ಷ್ಮೀ ದೇವತಾ ನೀರಾಜನಾಂತ ಪೂಜಂ ಸಮರ್ಪಯಾಮಿ. ಶ್ರೀ ವಾಹನ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನೀರಾಜನಾಂತ బాస్పీర్ సార్ గంట ఎక్స్పైర్డ్ అయిపోయింది. గంట డేట్ ఎక్స్పైర్డ్ అయింది. వెళ్ళిపోతుంది సిమెంట్ రోడ్ బాగుంది.
ಗಾಡಿ ಮೂವ್ ಮಾಡಿ All the best. I hope this is not utilized. Definitely I hope it is not utilized. That means the patient should not come to the hospital. We are all well outside the hospital. To the extent feasible. హాస్పిటల్ చేస్తూ ఉంటాను కొంచెం వెనక్కి రండి అన్న మీరు హాస్పిటల్ కళ్యాణ్ సార్ ఇంతే ఇస్తా ఉన్నారంట వెహికల్లో పైన పైన సైరన్ ಅಶ್ವಿನಿ Sir, please sit, sir. Small. Sir. Madam. Thank you. ಪ್ಲೀಸ್ ಸರ್ ನೀವು ಕೂತ್ಕೊಳ್ಳಿ ಬನ್ನಿ ಸರ್ 4 ಅಂಚಿನ ನನಗೆ ಏನಕ್ಕೆ ಸರ್ ಒಂಚೂರು ಹಿಂದೆ ಬನ್ನಿ ಸರ್ ಅಲ್ಲ ಇಲ್ಲ ಇಲ್ಲಿ ನೋಡಿ Thank you. शतमान नंबर से आयुष आरोग्य प्राप्त महालक्ष्मी देवता ಸರ್ ಒಂದು ನಿಮಿಷ ಹಂಗೆ ಒಂದು ಸೆಕೆಂಡ್ ತುಂಬ ಥ್ಯಾಂಕ್ ಯು ಸರ್ ನಮ್ಮ ಗಡಿ ನಾಡಿಗೆ ಒಂದು ಸೇವೆ ಕೊಟ್ಟಿದ್ದೀರಾ ಎಲ್ರಿಗೂ ವಂದನೆಗಳು ನಮ್ಮ ಪಬ್ಲಿಕ್ಕಿಂದ ನಮ್ಮ ಪ್ರೆಸ್ನವರು ಲೋಕಸಭಾ ಕಡೆಯಿಂದ ಧನ್ಯವಾದಗಳು ಅದೇ ರೀತಿ ನೀವು ಇನ್ನೂ ಕೆಲವಿದೆ ಸಹಕಾರಗಳು ಕೊಟ್ಟರೆ ನಮ್ಮ ಜನಸಾಮಾನ್ಯರಿಗೆ ರೈತ ತುಂಬ ಸಂತೋಷ Ambani. Marvel support. Sir, thank you so much for your support, sir. We definitely make sure that it will be utilized in an effective way. So this year healthcare we are planning. Yes, madam. I request in that our UO sir is also our localite only. I am very much happy for his support doing here. Right, getting funds, everything from government is difficult. So any such initiatives will definitely reach the people.
and it will go a long way in improving the quality of life in the rural part. So we are always following what all possible this one, what is needed from the people giving. Then yes. Okay, thank you. ಇವತ್ತು ನಮ್ಮ ಚೇಳೂರು ತಾಲೂಕಿನಲ್ಲಿ ಭಾಳ ಮುಖ್ಯವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಂತಂದರೆ ಈ ಭಾಗಕ್ಕೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ತಕ್ಕಂಥ ಚೇಳೂರು ಆಸ್ಪತ್ರೆಗೆ ನಮಗೆ ಆಂಬುಲೆನ್ಸ್ನ ಕೊರತೆ ಇತ್ತು. ಆ ಆಂಬುಲೆನ್ಸನ್ನು ಇವತ್ತು ನಮಗೆ ಮಾರ್ವೆಲ್ ಟೆಕ್ನಾಲಜೀಸ್ ಅವರು ಯುನೈಟೆಡ್ ವೇ ಮುಖಾಂತರ ನಮಗೆ ಆಂಬುಲೆನ್ಸನ್ನು ನೀಡಿದ್ದಾರೆ. ಇವತ್ತು ನಮ್ಮ ಆರೋಗ್ಯ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಆಂಬುಲೆನ್ಸ್. ಈ ಭಾಗದ ಜನರಿಗೆ ಏನಾದರೂ ಆರೋಗ್ಯ ಏರುಪೇರಾದಾಗ ಬಾಗೇಪಲ್ಲಿಗಾದರೂ ಬರಬೇಕು, ಚಿಂತಾಮಣಿಗೆ ಹೋಗಬೇಕಾಗುತ್ತೆ. ಸೊ 50 ಕಿಲೋಮೀಟ್ರ್ ದೂರ ಇಮಿಡಿಯೇಟಾಗಿ ಟ್ರಾನ್ಸ್ಪೋರ್ಟೇಷನ್ ಭಾಳ ಇಂಪಾರ್ಟೆಂಟ್ ಗೋಲ್ಡನ್ ಅವರಲ್ಲಿ. ಈ ನಿಟ್ಟಿನಲ್ಲಿ ನಾವು MLA ಸಾಹೇಬ್ರವ್ರ ಗಮನಕ್ಕೆ ತಂದು ಮಾನ್ಯ ಶಾಸಕರು ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆ ನಮ್ಮ ಮಾರ್ವೆಲ್ ಟೆಕ್ನಾಲಜೀಸ್ ಅವರು ಯುನೈಟೆಡ್ ವೇ ಅವರು ನಮಗೆ ಆಂಬುಲೆನ್ಸನ್ನು ನೀಡಿರ್ತಾರೆ. ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ NGO ಇದು ಕೊಟ್ಟಿರೋದಕ್ಕೆ. ಇದನ್ನು ಸದ್ವಿನಿಯೋಗಪಡಿಸ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ತಾ ಕೊಟ್ಟಿರ್ತಕ್ಕಂಥ NGOs ಅವ್ರಿಗೂ, ಆಮೇಲೆ ನಮ್ಮ EOs ರಮೇಶ್ ಅವರು ಇದರಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳೋದಕ್ಕೆ ಬಯಸ್ತೀನಿ. ಸರ್, ಮತ್ತು ಇನ್ನೊಂದು, ನೀವು ಧನ್ಯವಾದಗಳು ಹೇಳಿದ್ದೀರಾ, ನಮಗೂ ಋಣ ಇದೆ. ನಾವು ಪತ್ರಕರ್ತರು, ಸಮಾಜಮುಖಿಯಾಗಿ ಸೇವೆ ಸಲ್ಲಿಸೋರು. ನಾವು ಕೂಡ ಈ ಮಾರ್ವೆಲ್ ಕಂಪ್ನಿ ಏನಿದೆಯೋ ಅದು ನಿಜವಾಗ್ಲೂ ಇವತ್ತು ಇಂದು ದೊಡ್ಡ ವಾಹನವನ್ನು ಸುಮಾರು ಒಂದು 20-30 ಲಕ್ಷ ರೂಪಾಯಿ ವ್ಯಾಲ್ಯೂ ಆಗಿರತಕ್ಕಂತಹ ಒಂದು ಆಂಬುಲೆನ್ಸ್ ಕೊಟ್ಟಿರೋದಕ್ಕೆ ನಮ್ಮ ಲೋಕಲ್ ಪತ್ರಕರ್ತರ ಎಲ್ಲರ ಪರದಿಂದ ನಾನು ಶುಭಾಶಯಗಳು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯ ನಮಗೆ ಗೊತ್ತಿರೋಂಗೆ ನಮ್ಮ EO ಸಾಹೇಬರಿಗೆ ಫಸ್ಟು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಯಾಕಂದರೆ ಅವ್ರ ಮುಖಾಂತರನೇ ತುಂಬ ಚೆನ್ನಾಗಿ ಒಳ್ಳೆ ನೆಟ್ವರ್ಕ್ ಬೆಳೆಸ್ಕೊಂಡು ಅದಕ್ಕೆ ನೀವು ಸಹಕಾರ ಕೊಟ್ಟು ನೀವಿಬ್ಬರು ಸೇರಿ ಒಳ್ಳೆ ಲೀಗಲ್ ಅಡ್ವೈಸ್ ಕೊಟ್ಟು ನಮ್ಮ ಶಾಸಕರಿಗೆ ಈ ಒಂದು ಕಾರ್ಯವನ್ನು ಸಾಧಿಸಿರೋದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ಸರ್. ಮತ್ತು ಇದೇ ರೀತಿ ಇವರು ಈ ಹಿಂದೆ ನಮ್ಮ ಬಾಗೇಪಲ್ಲಿಗೆ ಯಾವ ರೀತಿ ಸಹಾಯ ಹಸ್ತ ನೀಡಿದ್ದಾರೆ ಸರ್? ಸರ್, ಅನೇಕ ಈಗ ಅವರು ಬಂದಿದ್ದಾರೆ ಮುಖ್ಯಂತರ. ಹೌದಾ? ಓಕೆ ಮೇಡಮ್, ಥ್ಯಾಂಕ್ ಯು. మీ పేరు మేడం? ಓಕೆ ಸೊ ನಾನು ಮಾರ್ವೆಲ್ ಕಡೆಯಿಂದ, ನಾವು ಬಾಗೇಪಲ್ಲಿಯಲ್ಲಿ 6 ಬ್ರ್ಯಾಂಡ್ಸು, ಆಮೇಲೆ ಒಂದು 500 ಸ್ಟ್ರೀಟ್ ಲ್ಯಾಂಪ್ಸ್ ಕೊಟ್ಟಿದ್ದೀವಿ, ಸೋಲಾರ್ ಲೈಟ್ಸ್ ಕೊಟ್ಟಿದ್ದೀವಿ. ಆಮೇಲೆ ಒಂದು 10 ಅಂಗನವಾಡೀಸ್ನ ರೀಫರ್ಬಿಶು ಮಾಡಿದ್ದೀವಿ, ಸ್ಕೂಲ್ಸು ರೀಫರ್ಬಿಶ್ಮೆಂಟ್ ಮಾಡಿದ್ದೀವಿ. 2 ಆ್ಯಂಬುಲೆನ್ಸ್ ಕೊಟ್ಟಿದ್ದೀವಿ, 20 ಬೈಕ್ಸ್ ಕೊಟ್ಟಿದ್ದೀವಿ PHCಗೆ. ಸೊ ನಮಗೆ ಇಲ್ಲಿ ಆ್ಯಂಬುಲೆನ್ಸ್ 2 ಆ್ಯಂಬುಲೆನ್ಸ್ ಕೊಟ್ಟಿದ್ದೀವಿ. ಸೊ ಈ ಥರ ಕೊಡೋದ್ರಿಂದ ಈ ಏರಿಯಾಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ನಂಬ್ತಾ ಇದ್ದೀವಿ. ಒಂದು ಸಾರವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ರು ಎಲ್ಲ ಥರನೂ. ಇಲ್ಲೆಲ್ಲ ಪಂಚಾಯಿತಿಯಲ್ಲಿ ಇರ್ಬೋದು, ಅಂಗನವಾಡಿಗೆ, ಸ್ಕೂಲ್ಗೆ ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಮಾಡೋಕ್ಕೆ ನಮಗೆ ಸಾಧ್ಯತೆ ಆಯಿತು. ಇದು ನಮ್ಮ CSR ಆ್ಯಕ್ಟಿವಿಟಿಯಲ್ಲಿ ಮೇನ್ ಆ್ಯಕ್ಟಿವಿಟಿ. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತು ಮೇಡಮ್, ನೀವು ಕೊಟ್ಟಿದ್ದೀರಾ, ಸಂತೋಷ. ಇನ್ನೊಂದು ಸಣ್ಣ ಕೋರಿಕೆ ನಮ್ಮದು, ನಮ್ಮ ಪಬ್ಲಿಕ್ಸ್ದಿದೆ. ಈಗ ಸರ್ಕಾರದಲ್ಲಿ ಹಣನಿಲ್ಲ, ನಮ್ಮ TH ಹತ್ರ ನಾವು ಜಗಳಾಡ್ತೀವಿ, ಇನ್ನೊಂದು ರಿಕ್ರೂಟ್ಮೆಂಟ್ ಮಾಡಿ ಅಂತ. EO ಸಾಹೇಬ್ರು ಆವಾಗಲೇ ಹೇಳಿದ್ರು, ನಮಗೆ ಒಂದು ಪರ್ಮಿಷನ್ ಇಲ್ಲ ಡ್ರೈವರ್ ತೊಗೊಳಕ್ಕೆ ಅನ್ನೋ ಒಂದು ಇದು ಬಂತು. ಆದ್ದರಿಂದ ತಾವು ಒಬ್ಬ ಡ್ರೈವರ್ಗೆ ಏನಾದರೂ ಅನುಕೂಲ ಮಾಡಿ ಸಹಾಯ ಹಸ್ತ ನೀಡ್ತೀರಾ? ಅನುಕೂಲ ಆಗುತ್ತಾ? ದಯವಿಟ್ಟು ಇದೊಂದು ಏನಾದ್ರು ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ. ಡ್ರೈವರ್ ಇವಾಗ ಏನಾಗಿದೆ, ನಮ್ಮ ರೆಗ್ಯುಲರ್ ಡ್ರೈವರ್ ಇದ್ದಾರೆ, ಒಬ್ಬರಿದ್ದಾರೆ ಗುಲೂರಿಂದ. ಅವ್ರು ನಾನು ಪರ್ಮನೆಂಟಾಗಿ ಇಲ್ಲೇ ಡೆಪ್ಯೂಟ್ ಮಾಡಿಬಿಡ್ತೀನಿ. ಅಲ್ಲ, ಮಾಡ್ತೀರಾ ಸರ್? ಈಗ ನಿಯಮಾನುಸಾರ 8 ಅವರ್ಸ್ ಅಷ್ಟೇ ಅಲ್ವಾ ಕೆಲಸ ಮಾಡೋದು, 3 ಶಿಫ್ಟ್ ಕೊಡಬೇಕು. ಅಟ್ಲೀಸ್ಟ್ 3 ಇಲ್ಲ ಅಂದ್ರೂ 2 ಡ್ರೈವರ್ ನೀವು ಅಪಾಯಿಂಟ್ ಮಾಡಿದ್ರೆ 4 ಅವರ್ಸು ಅವ್ರಿಗೆ OT ಕೊಡಿ. 2 ಆಗುತ್ತೆ. 4 ಅವರ್ಸ್ 4 ಕೊಟ್ಟರೆ 24 ಅವರ್ಸ್ ಆಗುತ್ತೆ. ಇದರಲ್ಲಿ CEO ಸರ್, DC ಸರ್ ಹತ್ರ ಡಿಸ್ಕಷನ್ ಮಾಡಿ ಚೇಳೂರಿಗೆ ಒಂದು ಕಾಂಟ್ರಾಕ್ಟಲ್ಲೋ ಔಟ್ಸೋರ್ಸಲ್ಲೋ ಒಂದು ಡ್ರೈವರ್ನ 2 ಮಾಡಿದ್ರೆ ತುಂಬ ಸಂತೋಷ. ಖಂಡಿತ ಮಾಡಿಸಿ. ಓಕೆ, ತುಂಬ ಥ್ಯಾಂಕ್ ಯು ಸರ್, ధన్యవాదాలు. మీరు చెప్పండి సార్. అంతే. మీ పేరు చెప్పండి సార్. నా పేరు గణేష్. ఓకే, థ్యాంక్ యూ సార్. ಸರ್, ತಮ್ಮ ಹೆಸರು? ರಶ್ಮೀಶ್. ಥ್ಯಾಂಕ್ ಯು ಸರ್. ಅಂಶುಮಾನ್. ಓಕೆ, ನೀವೇನಾದ್ರು ಹೇಳೋದಿದೆಯಾ ಸರ್? ಸ್ವಲ್ಪ ಬರುತ್ತೆ ಸರ್, ಸ್ವಲ್ಪ ಪರವಾಗಿಲ್ಲ ಮಾತಾಡಿ. ಲೇ, ತೆಲುಗು, ತಮಿಳ್, ಕನ್ನಡ, ಹಿಂದಿ, ಇಂಗ್ಲೀಷ್ में English में I can say that we are happy that we have been able to help
We as an organization, we are committed to the cause of mankind, so we are happy to help the doctor and the community here with the basic necessities like Madam called out, It's ambulance we have provided, Anganwadi support we have provided, we have provided schools, refurbishment of schools, libraries, street lights, solar lamps. So it's a commitment. It's basically a commitment from Marvel towards the upliftment of the community. And we believe in inclusivity. So as long as the community benefits, we all feel very happy. Okay, thank you, about sir. it. Sir, we have in Chelur Taluk one government school, sir. That is middle school. Is it one have a 220 20 students, but he will start on 1917 at British government. Very old school. Old student. But the top is roof is so many spiles, sir. Please, you have a This is a part of our entire community development. Like you mentioned, a couple of only schools one. we have taken up. We will ask only on top roof, sir. Simply. No problem. Please provide the feedback and inputs to the okay. people, and we will consider. Okay. Thank you, sir. Thank We you. will Thank take you. it up. Thank you, sir. Thank you. Thank you. All the other schools that we mentioned. ಪ್ರಪೋಸಲ್ ಕಳಿಸಿದ್ದೀವಿ ಆಗಲೇ ಹೌದಾ ಅವರು ಈ ವರ್ಷದಲ್ಲಿ ತಗೊಂತಾರೆ ಓಕೆ ಮಾಡ್ಕೊಡ್ತಾರೆ ತುಂಬ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ Thank you so much. ಥ್ಯಾಂಕ್ ಯು